ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ತಮ್ನೇಲ್ ನೋಡಿ ಶೋಧ ವೆಬ್ ಸೀರೀಸ್ ಹೇಗಿದೆ, ರಿವ್ಯೂ ನೋಡಿ ಸೀರೀಸ್ ನ ನೋಡದ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕೆ ಈ ವಿಡಿಯೋ ನೋಡೋದಕ್ಕೆ ಏನಾದ್ರು ನೀವು ಬಂದಿದ್ರೆ ನಂದೊಂದು ಸಿನ್ಸಿಯರ್ ಸಜೆಷನ್ ಇದೆ. ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ZEE5 ನಲ್ಲಿ ರಿಲೀಸ್ ಆಗಿರುವಂತಹ ಶೋಧ ವೆಬ್ ಸೀರೀಸ್ ನೋಡಿ. ಇದನ್ನ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಹೇಳ್ತಾ ಇಲ್ಲ, ಒಬ್ಬ ಅಪ್ಪಟ ಕನ್ನಡದ ಸಿನಿಕರ್ಮಿ ಮತ್ತು ಸಿನಿ ಪ್ರೇಮಿಯಾಗಿ ಹೇಳ್ತಾ ಇದ್ದೀನಿ. ರಿವ್ಯೂ ಎಂಡ್ ಅಲ್ಲಿ ಹೇಳೋದನ್ನ ಇವತ್ತು ಮೊದಲೇ ಹೇಳ್ತಾ ಇದ್ದೀನಿ. ಸೀರೀಸ್ ತುಂಬಾ ನೀಟ್ ಆಗಿದೆ, ಎಂಗೇಜಿಂಗ್ ಆಗಿದೆ, ಗುಡ್, ಇನ್ಫ್ಯಾಕ್ಟ್ ವೆರಿ ಗುಡ್ ಅಂತ ನಾನು ರೆಕಮೆಂಡ್ ಮಾಡೋಷ್ಟು ಖುಷಿಯಾಗಿದ್ದೀನಿ. ಒಂದು ರಿವ್ಯೂ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಹೇಳ್ತಾ ಇರ್ತೀವಿ, ಬಟ್ ತುಂಬಾ ದಿನ ಆದ್ಮೇಲೆ ನಮ್ಮಲ್ಲಿ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಪಾಯಿಂಟ್ಸ್ ಇದೆ. ಬನ್ನಿ ಅವೆಲ್ಲವನ್ನ ಒಂದೊಂದಾಗಿ ಅನಲೈಸ್ ಮಾಡೋಣ. ಈ ವೆಬ್ ಸೀರೀಸ್ ನ ಪ್ಲಾಟ್ ವಿಚಾರಕ್ಕೆ ಬಂದ್ರೆ, ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ರೋಹಿತ್ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಬಟ್ ಅವನ ಹೆಂಡತಿ ಅವನ ಕಣ್ಣು ಮುಂದೆನೆ ಇದ್ರೂನು ಅವನು ಅವಳನ್ನ ನನ್ನ ಹೆಂಡತಿ ಮೀರಾ ಇವಳಲ್ಲ ಅಂತ ಹೇಳ್ತಿದ್ದಾನೆ. ಬಟ್ ಅವನ್ ಸುತ್ತ ಇರೋರೆಲ್ಲ ಇನ್ಫ್ಯಾಕ್ಟ್ ಅವನ ಮಗಳು ಕೂಡ ಅವಳೇ ಮೀರಾ ಅಂತ ಹೇಳ್ತಿದ್ದಾಳೆ. ಅವನ್ ಹೇಳ್ತಿರೋದು ನಿಜಾನ, ಇಲ್ಲ ಅವನ್ ಸುತ್ತ ಇರೋ ಜನ ಎಲ್ಲ ಹೇಳ್ತಿರೋದು ನಿಜಾನ? ಅಷ್ಟಕ್ಕೂ ಈ ಮೀರಾ ಯಾರು ಏನು ಅನ್ನೋದನ್ನೆಲ್ಲ ನೀವು ಸೀರೀಸ್ ಅಲ್ಲೇ ನೋಡಿ ತಿಳ್ಕೊಬೇಕು. ಸಾಕಷ್ಟು ಜನ ನಾನು ಈ ಟ್ರೈಲರ್ ನ ರಿವ್ಯೂ ಮಾಡಿದಾಗ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿದ್ರು, ಇದು ಹಿಂದಿ ಸೀರೀಸ್ ಕೋಚ್ ಪರ್ಚಾಯೋಕೆ ಉಸ್ಪರ್ದು ರೀಮೇಕ್ ಅಂತ. ನಮ್ಮ ಕನ್ನಡದ ಟೀಮು ಇದನ್ನ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ. ಸೊ ಈ ಇಂಟ್ರೆಸ್ಟಿಂಗ್ ಕೇಸನ್ನ ಕೈಗೆತ್ಕೊಂಡು ಅನಲೈಸ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಈಗ ನೀವಿದು ರೀಮೇಕ್ ಆತ ನನ್ನ ಕೇಳಿದ್ರೆ ಇದು ಕಂಪ್ಲೀಟ್ ಆಗಿ ರೀಮೇಕ್ ಅಲ್ಲ, ಬಟ್ ಎಸ್ ಇಟ್ಸ್ ಅನ್ ಅಡಾಪ್ಷನ್ ಅಂತ ಹೇಳ್ತೀನಿ. ಆ ಸೀರೀಸ್ ಇಂದ ಮೇಜರ್ ಪ್ಲಾಟ್ ಪಾಯಿಂಟ್ ಅನ್ನ ತಗೊಂಡು ಅದರಲ್ಲಿದ್ದ ಮೈನಸ್ ಗಳನ್ನ ಫಿಕ್ಸ್ ಮಾಡಿ ಸಾಕಷ್ಟು ಲೂಪ್ ಹೋಲ್ಸ್ ಗಳನ್ನ ಕರೆಕ್ಟ್ ಮಾಡಿದೆ ಅಂತಾನು ಹೇಳ್ಬೋದು. ಇನ್ನು ಸೀರೀಸ್ ವಿಚಾರಕ್ಕೆ ಬಂದ್ರೆ, ಇಲ್ಲಿ ತುಂಬಾ ಖುಷಿಯಾಗುವಂತಹ ವಿಷಯ ಅಂದ್ರೆ ಇವತ್ತಿನ ಆಡಿಯನ್ಸ್ ರಿಟೆನ್ಷನ್ ಪೀರಿಯಡ್ ಅನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಕತೆ ಆನ್ ದಿ ಗೋ ಶುರುವಾಗುತ್ತೆ, ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ, ಸ್ಟ್ರೈಟ್ ಪ್ಲಾಟ್ ಒಳಗಡೆ ಇಳಿಯುತ್ತೆ ಅಂಡ್ ಇಟ್ ಕಂಟಿನ್ಯೂಸ್. ಇಲ್ಲಿ ರೈಟರ್ ಸುಹಾಸ್ ಅಂಡ್ ಸ್ಕ್ರಿಪ್ಟ್ ಡಾಕ್ಟರಿಂಗ್ ಮಾಡಿರುವಂತಹ ಪವನ್ ಕುಮಾರ್ ಅವರಿಗೆ ಒಂದು ದೊಡ್ಡ ಅಪ್ರಿಸಿಯೇಷನ್ ಬರಲೇಬೇಕು. ಬಿಕಾಸ್ 1 ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದ್ರೆ ಇದರ ಪ್ರೊಸೀಡಿಂಗ್ಸ್ ಮಿಸ್ ಆಗುವಂತಹ ರೀತಿಯಲ್ಲಿ ಇದನ್ನ ಸ್ಟಿಚ್ ಮಾಡಿದ್ದಾರೆ. ಸೀರೀಸ್ ನ ಸ್ಕ್ರೀನ್ ಪ್ಲೇ ತುಂಬಾ ಟೈಟ್ ಆಗಿದೆ, ಆದಷ್ಟು ಕತೆ ಬಿಟ್ಟು ಆಚೆ ಹೋಗಿಲ್ಲ, ಅನ್ನೆಸೆಸರಿ ಅನ್ನುವಂತಹ ಎಲಿಮೆಂಟ್ಸ್ ಗಳು ಕೂಡ ತುಂಬಾ ಕಮ್ಮಿ ಇದೆ. ಒಂದಷ್ಟಿದೆ ಬಟ್ ಅದನ್ನ ಮುಂದೆ ಹೇಳ್ತೀನಿ. ಸೀರೀಸ್ ನ ಪ್ರತಿ ಎಪಿಸೋಡ್ ಅಲ್ಲೂ ಒಂದು ಸಸ್ಪೆನ್ಸ್ ಅಂಡ್ ಟೆನ್ಷನ್ ಬಿಲ್ಡ್ ಆಗ್ತಾನೆ ಹೋಗುತ್ತೆ. ಅಂಡ್ ಎಪಿಸೋಡ್ ಎಂಡ್ ನ ಕ್ಲಿಫ್ ಹ್ಯಾಂಗರ್ಸ್ ಅನ್ನ ಕೂಡ ಇಲ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದರಿಂದ ಒಂದು ಸ್ಟ್ರೆಚ್ ಅಲ್ಲೇ ನೋಡಿ ಮುಗಿಸ್ಬೇಕು ಅನ್ನೋ ಹಠಕ್ಕೆ ನಾವು ಕೂಡ ಬೀಳ್ತೀವಿ. ಸೀರೀಸ್ ಅಲ್ಲಿ ಇರೋದು 16 ನಿಮಿಷದ 6 ಎಪಿಸೋಡ್ಗಳು. ರೈಟಿಂಗ್ ಎಷ್ಟು ನೀಟ್ ಆಗಿದೆ ಅಂದ್ರೆ ಪ್ರತಿ ಎಪಿಸೋಡ್ ಕೂಡ ಒಂದು ಚಾಲೆಂಜಿಂಗ್ ಇಂದ ನೆಕ್ಸ್ಟ್ ಎಪಿಸೋಡ್ ನೋಡ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿಯಿಂದ ಎಂಡ್ ಆಗುತ್ತೆ. ಪ್ರತಿ ಎಪಿಸೋಡ್ ನ ಫ್ಲೋ ತುಂಬಾ ಸ್ಮೂತ್ ಆಗಿದೆ. ಇದಕ್ಕೆ ರೈಟರ್ ಜೊತೆಗೆ ಈ ಸೀರೀಸ್ ಡೈರೆಕ್ಟ್ ಮಾಡಿರುವಂತಹ ಸುನಿಲ್ ಮೈಸೂರು ಅಂಡ್ ಎಡಿಟರ್ ಅನಿಲ್ ಅನಿರುದ್ಧ್ ಅವರಿಗೆ ಒಂದು ವರ್ತಿ ಅಪ್ರಿಸಿಯೇಷನ್ ಬರಲೇಬೇಕು. ಸ್ಕ್ರೀನ್ ಪ್ಲೇ ಅಲ್ಲಿ ಪ್ರೊಸೀಡಿಂಗ್ಸ್ ಫಾಸ್ಟ್ ಆಗಿದೆ, ಕಥೆಯ ಪ್ರತಿ ಲೇಯರ್ ಕ್ಲೀನ್ ಆಗಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಇರುವಂತಹ ಪ್ರತಿ ಪಾತ್ರಕ್ಕೂ ಒಂದು ಕಾನ್ಫ್ಲಿಕ್ಟ್ ಇದೆ, ಎಲ್ರಿಗೂ ಕಣ್ಮುಂದೆ ಒಂದು ಚಾಲೆಂಜ್ ಇದೆ. ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ ಗಳ ಗ್ರೇ ಥಾಟ್ಸ್ ಅನ್ನ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಪಾತ್ರಗಳ ಕಾನ್ವರ್ಸೇಷನ್ ಆಗಿರ್ಲಿ, ಬಿಹೇವ್ ಮಾಡುವಂತಹ ರೀತಿ ಆಗಿರ್ಲಿ, ಅಲ್ಲಿ ಪವನ್ ಕುಮಾರ್ ಅವರ ವಿಟ್ಟಿ ಟಚ್ ಕೂಡ ನಮಗೆ ಕಾಣುತ್ತೆ. ಸೀರೀಸ್ ಅಲ್ಲಿ ಪ್ರೊಡಕ್ಷನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮಡಿಕೇರಿಯಲ್ಲಿ ಈ ಕಥೆಯನ್ನ ಸ್ಟೇಜ್ ಮಾಡಿರೋದು ನ್ಯಾಚುರಲಿ ಈ ಸೀರೀಸ್ಗೆ ಒಂದು ಬ್ಯೂಟಿಯನ್ನ ಆಡ್ ಮಾಡಿದೆ. ವಿಜುವಲಿ ರಾಹುಲ್ ರಾಯ್ ಅವರ ಸಿನಿಮಾಟೋಗ್ರಫಿ ಆಪ್ಟ್ ಆಗಿದೆ ಈ ಸೀರೀಸ್ಗೆ. ಅರ್ಜುನ್ ರಾಮು ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೀರೀಸ್ ನ ಎಂಗೇಜಿಂಗ್ ಅಂಡ್ ಗ್ರೌಂಡೆಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ. ಓವರ್ ಆಲ್ ಟೆಕ್ನಿಕಲಿ ಬೇರೆ ಭಾಷೆಯ ಆಡಿಯನ್ಸ್ ನೋಡಿದ್ರು ಅವರಿಗೆ ಇದರ ಕ್ವಾಲಿಟಿ ಬಗ್ಗೆ ಖುಷಿಯಾಗುವಂತಹ ರೀತಿಯಲ್ಲೇ ಇದು ಮೂಡ್ ಬಂದಿದೆ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ, ರೋಹಿತ್ ಆಗಿ ಪವನ್ ಕುಮಾರ್ ಅವರ ಆಕ್ಟಿಂಗ್ ಸೆಟಲ್ ಆಗಿದೆ. ಟ್ರೈಲರ್ ರಿವ್ಯೂ ನಲ್ಲಿ ಹೇಳಿದ ಹಾಗೆ ಈ ತರದ ಪಾತ್ರಗಳು ಇವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಆ ಪಾತ್ರದ ಕನ್ಫ್ಯೂಷನ್, ಫ್ರಸ್ಟ್ರೇಷನ್, ವಿಟ್ಟಿನೆಸ್ ಎಲ್ಲ ಎಮೋಷನ್ ಗಳನ್ನ ಕನ್ವಿನ್ಸಿಂಗ್ ಆಗಿ ಅವರು ಪುಲ್ ಆಫ್ ಮಾಡಿದ್ದಾರೆ. ಸಿರಿ ಅವರು ಆಸ್ ಯೂಶುವಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಸಸ್ಪೆನ್ಸ್ ಫ್ಯಾಕ್ಟರ್ ರಿವೀಲ್ ಆದ್ಮೇಲೆ ಅವರ ಕ್ಯಾರೆಕ್ಟರೈಸೇಷನ್ ಅಂಡ್ ಆ ಪಾತ್ರದ ಟ್ರೀಟ್ಮೆಂಟ್ ಇನ್ನೂ ಬೆಟರ್ ಆಗಿರ್ಬೋದಿತ್ತು. ಮೋಸ್ಟ್ಲಿ ರೈಟಿಂಗ್ ಅಲ್ಲಿ ಇದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕಿತ್ತು ಅಂತ ಅನ್ಸಿದ್ದು ಸುಳ್ಳಲ್ಲ. ಪೊಲೀಸ್ ಆಫೀಸರ್ ಆಗಿ ಅರುಣ್ ಸಾಗರ್ ಅವರು ಬಂಡೆ ತರ ರಾಕ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ್ಲೂ ಹೈಪರ್ ಆಕ್ಟಿವ್ ಕ್ಯಾರೆಕ್ಟರ್ ಗಳನ್ನ ಮಾಡ್ತಾ ಇದ್ದ ಇವರು ಇಲ್ಲಿ ಪೊಲೀಸ್ ಆಗಿ ತುಂಬಾ ಗ್ರೌಂಡೆಡ್ ಆಗಿ ಖಡಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಈ ಒಂದು ಸೀರೀಸ್ ಇಂದ ಅರುಣ್ ಸಾಗರ್ ಅವರಿಗೆ ಈ ತರ ವೆಯ್ಟ್ ಇರುವಂತಹ ಪಾತ್ರಗಳಿಗೆ ಒಂದು ದೊಡ್ಡ ಡಿಮ್ಯಾಂಡ್ ಸೃಷ್ಟಿ ಆಗುವಂತಹ ಚಾನ್ಸ್ಗಳು ಜಾಸ್ತಿ ಇದೆ. ಅಂಡ್ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅನುಷಾ ರಂಗನಾಥ್ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಎಷ್ಟು ಬೇಕೋ ಏನ್ ಬೇಕೋ ಅವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನಷ್ಟು ಒಳ್ಳೆ ಪಾತ್ರಗಳು ಅವ್ರಿಗೂ ಸಿಗ್ಲಿ ಅನ್ನೋದು ನಮ್ಮ ಆಸೆ. ತಾರಾ ಆಗಿ ದಿಯಾ ಹೆಗಡೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿದ್ರು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ದಿಯಾ ಸಖತ್ ಕಾನ್ಫಿಡೆಂಟ್ ಆಗಿ ಕಾಣ್ತಾಳೆ ಅಂಡ್ ಅಷ್ಟೇ ಚೆನ್ನಾಗಿ ತನ್ನನ್ನ ತಾನು ವಿತ್ ಹರ್ ಆಕ್ಟಿಂಗ್ ಸ್ಕಿಲ್ಸ್ ಪ್ರೂವ್ ಮಾಡ್ಕೊಂಡಿದ್ದಾಳೆ. ಇನ್ನು ಏನ್ ಬೆಟರ್ ಆಗ್ಬೋದಿತ್ತು ಅಂದ್ರೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇನ್ನು ಇಂಟ್ರೆಸ್ಟಿಂಗ್ ಆಗ್ಬೋದಿತ್ತು. ಒಂದಷ್ಟು ಕಡೆ ಎಲ್ಲಾ ವಿಚಾರಗಳು ಕಾನ್ವರ್ಸೇಷನ್ ಅಲ್ಲೇ ಮುಗ್ದೋಯ್ತಲ್ಲ ಅಂತ ಅನಿಸ್ತು. ರೋಹಿತ್ ಅಂಡ್ ಮೀರಾ ಅವರ ಮಧ್ಯೆ ಇರುವಂತಹ ಬಾಂಡಿಂಗು, ಎಮೋಷನಲ್ ಸೈಡ್ ಅನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ರೆ ವೆಬ್ ಸೀರೀಸ್ ನ ಮೋಟಿವ್ ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿರ್ತಾ ಇತ್ತು.
ಸದ್ಯಕ್ಕೆ ಅದನ್ನ ನಾನು ಡೀಪ್ ಆಗಿ ಇಲ್ಲಿ ಹೇಳೋ ಪರಿಸ್ಥಿತಿ ಇಲ್ಲ. ಹೇಳಕ್ ಹೋದ್ರೆ ಅದು ಸ್ಪಾಯ್ಲರ್ ಆಗುತ್ತೆ. ಅವರ ಮಧ್ಯೆ ಆಗುವಂತಹ ಒಂದು ಘಟನೆನ ತುಂಬಾ ಸಿಂಪಲ್ ಆಗಿ ತೋರಿಸಿದ್ದು, ಇನ್ನು ಆ ಪಾರ್ಟ್ ಅನ್ನ ಅವ್ರು ಖಂಡಿತ ಎಕ್ಸ್ಪ್ಲೋರ್ ಮಾಡಬಹುದಿತ್ತು. ಇನ್ನು ಟ್ರೈಲರ್ ನಲ್ಲಿ ಬಂದಂತಹ ಸಪ್ತಮಿ ಗೌಡ ಅವರ ಟ್ರ್ಯಾಕ್ ಅನ್ನ ನೀವು ನೋಡಿರ್ತೀರಾ, ಅದರ ಥೀಮ್ ಚೆನ್ನಾಗಿದೆ. ಬಟ್ ಸ್ಟಿಲ್ ನನ್ ಪ್ರಕಾರ ಈ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ತೆಗೆದಿದ್ರು ಕತೆಗಾಗ್ಲಿ ಅಥವಾ ಸೀರೀಸ್ಗೆ ಯಾವುದೇ ಎಫೆಕ್ಟ್ ಆಗ್ತಿರ್ಲಿಲ್ಲ. ಈ ಕತೆ ಮಡಿಕೇರಿಯಲ್ಲಿ ಪ್ಲೇಸ್ ಆಗಿರೋದು ಅಂಡ್ ಮಗುವಿನ ಕಾಂಪಿಟೇಷನ್ ನಲ್ಲಿ ಇದರ ರೆಫರೆನ್ಸ್ ಅನ್ನ ತಗೊಂಡಿದ್ದಾರೆ ಅನ್ನೋದನ್ನ ಬಿಟ್ರೆ ಈ ಟ್ರ್ಯಾಕ್ ತುಂಬಾ ಮ್ಯಾಟರ್ ಆಗ್ತಾ ಇತ್ತು ಫಾರ್ ಸ್ಟೋರಿ ಅನ್ನೋ ತರ ಏನಿಲ್ಲ. ಕಥೆಯಲ್ಲಿ ಪ್ರತಿ ಪಾತ್ರಕ್ಕೂ ವಿಷಯಕ್ಕೂ ಒಂದು ಕ್ಲೋಜರ್ ಇದೆ ಅಂಡ್ ನಿಮ್ಗೆ ಅದು ಸರ್ಪ್ರೈಸ್ ಕೂಡ ಮಾಡುತ್ತೆ. ಇನ್ನು ಡೈರೆಕ್ಟರ್ ಸುನೀಲ್ ಮೈಸೂರು ಅವರು ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಅನ್ನ ಕೊಡುಗೆ ಹಾಕೊಟ್ಟಿದ್ದಾರೆ. ಸೀನ್ ಬಿಲ್ಡಿಂಗ್ ಅಂಡ್ ಪ್ರೊಸೀಡಿಂಗ್ಸ್ ಅನ್ನ ತುಂಬಾ ಗಮನ ಇಟ್ಟು ಫಾಲೋ ಅಪ್ ಮಾಡಿದ್ದಾರೆ. ಅದರ ಕಂಟಿನ್ಯೂಟಿಗಳು ಕೂಡ ತುಂಬಾ ಪ್ರಿಸೈಸ್ ಆಗಿದೆ. ಖಡಕ್ ಆಗಿ ಹೇಳೋದಾದ್ರೆ ಪ್ರಾಬಬ್ಲಿ ದಿಸ್ ಇಸ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಕನ್ನಡದಲ್ಲಿ ಇಲ್ಲಿವರೆಗೂ ಅಂತ ಆರಾಮಾಗಿ ಹೇಳ್ಬೋದು. ಒಂದು ಒಳ್ಳೆ ಸೀರೀಸು ನಿಮ್ಮನ್ನ ಒಂದೇ ಸರಿ ನೋಡೋ ಹಾಗೆ ಮಾಡೋ ತರ ಕೂರಿಸ್ಬಿಡುತ್ತೆ. ಅಯ್ಯನ ಮನೆಯಿಂದ ಶುರುವಾಗಿರುವಂತಹ ZEE5 ನ ಈ ವೆಬ್ ಸೀರೀಸ್ ಕಂಟೆಂಟ್ ಗಳ ಹಂಟು ದಿನೇ ದಿನೇ ದೊಡ್ಡದಾಗ್ತಿದೆ ಅಂಡ್ ಪ್ರೇಕ್ಷಕರಾದ ನಾವು ನೋಡಿ ಅದನ್ನ ಸಪೋರ್ಟ್ ಮಾಡಬೇಕು. ಆಗ ಮಾತ್ರ ಗ್ಲೋಬಲ್ ಲೆವೆಲ್ ಸೀರೀಸ್ಗಳು ನಮ್ಮಲ್ಲೂ ಕನ್ನಡದಲ್ಲೂ ತಯಾರಾಗೋದಕ್ಕೆ ಶುರುವಾಗುತ್ತೆ. ಅಂಡ್ ಈ ಸೀರೀಸ್ ನ ನೋಡಿದ್ಮೇಲಂತೂ ಐ ಆಮ್ ಎಕ್ಸೈಟೆಡ್ ಫಾರ್ ದ ನೆಕ್ಸ್ಟ್ ಸೀರೀಸ್. ಈ ಬೋಲ್ಡ್ ಸ್ಟೆಪ್ ತಗೊಂಡಿರುವಂತಹ ZEE5 ಅಂಡ್ KRG ಸ್ಟುಡಿಯೋಸ್ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಈ ತರದ ಒಳ್ಳೆ ಕಂಟೆಂಟ್ಗಳು ಹೆಚ್ಚಾಗ್ಲಿ ಅಂತ ಆಶಿಸ್ತೀನಿ. ಬಟ್ ಈ ಕಂಟೆಂಟ್ ಮುಗಿಸೋದಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಎಸ್, ರೀಸೆಂಟ್ ಆಗಿ ಪವನ್ ಕುಮಾರ್ ಅವರು ಸಿನಿಮಾಗಳ ರಿವ್ಯೂ ಮಾಡೋದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇಫ್ ಐ ಆಮ್ ನಾಟ್ ರಾಂಗ್, ರಿವ್ಯೂ ಮಾಡೋರಿಗೆ ಏನ್ ಅರ್ಹತೆ ಇದೆ ಅಂತ. ನಾನು ಬೀಯಿಂಗ್ ಎ ರಿವ್ಯೂವರ್ ಇದಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ವರ್ಷದಲ್ಲಿ ಒಳ್ಳೆ ಸಿನಿಮಾಗಳು ಬೆರಳೆಣಿಕೆಯಷ್ಟು ಬಂದ್ರೆ ಮ್ಯಾಕ್ಸಿಮಮ್ ನಾಟ್ ಸೋ ಇಂಟ್ರೆಸ್ಟಿಂಗ್ ಸಿನಿಮಾಗಳು ಬರುತ್ತೆ. ಅದಕ್ಕೆ ದುಡ್ಡು ಕೊಟ್ಟು ಸಮಯ ಕೊಟ್ಟು ಹೋಗಿ ನೋಡೋ ಪ್ರೇಕ್ಷಕನಾಗಿ, ರಿವ್ಯೂವರ್ ಆಗಿ, ಕನ್ನಡ ಸಿನಿಮಾಗಳ ಅಭಿಮಾನಿಯಾಗಿ, ನೈತಿಕವಾಗಿ ಆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋರಿಗೆ ಏನ್ರಿ ಅರ್ಹತೆ ಇದೆ ಅಂತ ಕೇಳಿದ್ರೆ ನೀವು ಒಪ್ತೀರಾ? ಚೆನ್ನಾಗಿ ನಟಿಸಿಲ್ಲ ಅಂತ ಆ ಆಕ್ಟರ್ಸು ಯಾಕೆ ಆಕ್ಟ್ ಮಾಡಿದ್ರು, ಅವ್ರಿಗೆ ಏನ್ ಅರ್ಹತೆ ಇದೆ ಅಂದ್ರೆ ನೀವು ಒಪ್ತೀರಾ? ಅರ್ಹತೆನ ಡಿಫೈನ್ ಮಾಡೋದಕ್ಕಾಗಲ್ಲ ಸರ್. ಕಂಟೆಂಟು ರಿವ್ಯೂನೇ ಆಗಿರ್ಲಿ ಇಲ್ಲ ಸಿನಿಮಾನೇ ಆಗಿರ್ಲಿ, ಅದು ಚೆನ್ನಾಗಿದ್ರೆ ಜನ ಒಪ್ತಾರೆ, ಅದೇ ಅವರ ಅರ್ಹತೆ. ಸಿನಿಮಾ ಚೆನ್ನಾಗಿದ್ರೆ ಆ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೇರೆ ಮೂವೀಸ್ ಅಲ್ಲಿ ವರ್ಕ್ ಮಾಡಿದಾರಾ ಅನ್ನೋ ಅರ್ಹತೆನ ನಾವ್ ಯಾವತ್ತೂ ಕೇಳಿಲ್ಲ. ಅಂಡ್ ನೀವು ಬ್ಯಾರಿಯರ್ ಬ್ರೇಕ್ ಮಾಡಿ 5Dಲಿ ಲೂಸಿಯಾ ಸಿನಿಮಾ ಮಾಡಿದಾಗ ಹೊಗಳಿದ್ದೆ ನಾವುಗಳು. ಎ ನ್ಯೂ ವೇವ್ ಇನ್ ಇಂಡಸ್ಟ್ರಿ ಅಂತೆಲ್ಲ ಮಾತಾಡಿದ್ವಿ. ಈಗಲೂ ಚೆನ್ನಾಗಿರುವಂತಹ ಸಿನಿಮಾ ಬಂದ್ರೆ ಎಲ್ಲರಿಗಿಂತ ಮುಂಚೆ ಖುಷಿ ಪಟ್ಟು ಬೇಗ ತಲುಪಿಸಿದ್ರೆ ನಮ್ಮ ಸಿನಿಮಾಗಳಿಗೆ ಒಳ್ಳೇದಾಗುತ್ತೆ ಅಂತ ನಾವು ಹಾಕೋ ಎಫರ್ಟ್ಸು ನಿಮ್ಗೆ ಕಾಣಿಸಲ್ವಾ? ಅಟ್ ಪ್ರೆಸೆಂಟ್ ಶೋಧ ವೆಬ್ ಸೀರೀಸು ಸೂಪರ್ ಆಗಿದೆ ಅಂತ ಹೇಳ್ತಿರೋದು ನಿಮ್ಮ ವೆಬ್ ಸೀರೀಸ್ಗೆ ಅಥವಾ ಒಂದು ಒಳ್ಳೆ ಕನ್ನಡದ ಕಂಟೆಂಟ್ಗೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಲ್ವಾ ಸರ್? ನೋ ಅಫೆನ್ಸ್, ಬಟ್ ರೆಸ್ಪೆಕ್ಟ್ ಅನ್ನ ನಾವು ಡಿಸರ್ವ್ ಮಾಡ್ತೀವಿ. ನೀವೇನಾದ್ರೂ ಶೋಧ ವೆಬ್ ಸೀರೀಸ್ ಅನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ, ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಸೈನಿಂಗ್ ಆಫ್, ಮನು.